ಗಡಿ ಜಿಲ್ಲೆ ಭಾಗದಲ್ಲಿ ಸರ್ಕಾರಿ ಶಾಲೆಗಳು ಅಂತಂದ್ರೆ ಅಸಡ್ಡೆ ಆಗ್ಬಿಟ್ಟಿದ್ಯಾ ಶಿಕ್ಷಣ ಇಲಾಖೆಗೆ. ಯಾಕಂದ್ರೆ ಕಲಿಕೆಗೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಇರುತ್ತೆ, ಪೋಷಕರು ಶಾಲೆ ಕಳಿಸೋದಕ್ಕೆ ಮನಸ್ಸು ಮಾಡಿರ್ತಾರೆ. ಆದ್ರೆ ಮೂಲ ಸೌಕರ್ಯ ಅನ್ನೋದು ಮರೀಚಿಕೆ ಆಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ, ಪ್ರಮುಖವಾಗಿ ಗಡಿ ಜಿಲ್ಲೆಗಳಲ್ಲಿ. ಕೊಠಡಿಗಳ ಸಮಸ್ಯೆ ಇದೆ, ಗೋಡೆ ಬಿರುಕು ಬಿಟ್ಟಿದೆ, ಕಟ್ಟಡ ಶಿಥಿಲವಾಗಿದೆ, ಶಾಲೆಯ ಹೊರಗಡೆ ಮಕ್ಕಳಿಗೆ ಪಾಠ ಮಾಡಬೇಕಾಗಿದೆ ಅಂತಹ ಅನಿವಾರ್ಯ ಪರಿಸ್ಥಿತಿ ಅಲ್ಲಿ ಬಂದೊದಗಿದೆ. ಶಹಾಪುರ ತಾಲೂಕಿನ ಟಿ ವಡಗೇರ ಗ್ರಾಮದಲ್ಲಿ ಜೀವ ಭಯದಲ್ಲೇ ಮಕ್ಕಳು ಶಾಲೆಗೆ ಬರಬೇಕು. ಸೊ ಯಾವಾಗ ತಮ್ಮ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ವಿದ್ಯಾರ್ಥಿಗಳಿಗೆ ಒಂಥರ ಆತಂಕ, ಗೋಡೆ ಏನಾರು ನಮ್ಮ ಮೇಲೆ ಬೀಳುತ್ತಾ, ಮೇಲ್ಚಾವಣಿ ಬಿದ್ದು ಬಿಡುತ್ತಾ ಅಂತ ಹೇಳಿ. ಪೋಷಕರಿಗೆ ಮಕ್ಕಳನ್ನು ಹೆಂಗಪ್ಪ ಶಾಲೆಗೆ ಕಳಿಸೋದು ಅನ್ನೋ ಆತಂಕ, ಹೆದರಿಕೆ. ಸೊ ಜೀವ ಭಯದಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಥೆ ಇದು. ಶಿಕ್ಷಣ ಸಚಿವರು ಈ ಕಡೆ ತುರ್ತಾಗಿ ಗಮನ ಹರಿಸಲೇಬೇಕಾಗುತ್ತೆ. ಶಿಥಿಲಾವಸ್ಥೆಯ ಕೊಠಡಿಯಲ್ಲೇ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಎಷ್ಟೋ ಸಂದರ್ಭದಲ್ಲಿ ನಾವು ಹೇಳ್ತೀವಿ, ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮರಿತಾರೆ, ಖಾಸಗಿ ಶಾಲೆಗೆ ಕಳಿಸ್ತಾರೆ, ಗುಣಮಟ್ಟದ ಶಿಕ್ಷಣ ಬೇಕು ಅಂತ ಪೋಷಕರು ಬಯಸ್ತಾರೆ. ಇಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ, ಇಲ್ಲ ಅಂತಲ್ಲ, ಆದ್ರೆ ಬೇಕಾದಂತ ಮೂಲಭೂತ ಸೌಕರ್ಯ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ. ಮಕ್ಕಳು ಸರ್ಕಾರಿ ಶಾಲೆ ಕಡೆಗೆ ಮುಖ ಮಾಡಿದ್ರು ಕೂಡ ಅಲ್ಲಿ ಬೇಕಾದಂತ ಸೌಲಭ್ಯಗಳು ಇಲ್ಲ ಅನ್ನೋ ಆರೋಪ. ಅದಕ್ಕೆ ಸಾಕ್ಷಿಯಾಗಿ ಸಿಗ್ತಾ ಇವೆ ಈ ದೃಶ್ಯಾವಳಿಗಳು. ಕೊಠಡಿಯ ಹೊರಗಡೆ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ, ಕೊಠಡಿ ಒಳಗಡೆ ತೋರಿಸ್ತಾ ಇದ್ದೀವಿ, ಶಿಥಿಲಾವಸ್ಥೆ ತಲುಪಿಬಿಟ್ಟಿದೆ, ಮೇಲ್ಛಾವಣಿ ಹಾಳಾಗಿದೆ, ಗೋಡೆ ಬಿರುಕು ಬಿಟ್ಟಿದೆ, ಯಾವಾಗ ಬೀಳುತ್ತೆ ಗೊತ್ತಿಲ್ಲ. ಇಲ್ಲಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಈ ಸ್ಕೂಲ್ನಲ್ಲಿ. ಅಧಿಕಾರಿಗಳು ಹಾಗೇನೆ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೈಮರಿ ಸ್ಕೂಲ್ ಅದು ಓಲ್ಡ್ ಡೆಮೊಲಿಷನ್ ಮಾಡ್ತೀನಿ ಅಂತೇಳಿ ಇವಾಗಲೇ ಇದು ಮಾಡಿದ್ದಾರೆ. ಅದನ್ನು ಡಿಲೇ ಆಗಿದೆ, ಆದಷ್ಟು ಬೇಗ ಅದು ಕಟ್ಟಡ ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ಇವಾಗ ಓಲ್ಡಲ್ಲೇ ಕೂಡಿಸ್ತಿದ್ದಾರೆ. ಅದು ಸ್ವಲ್ಪ ರಿಪೇರಿ ಮಾಡ್ಯಾರ, ಅರ್ಧಂಬರ್ಧ ರಿಪೇರಿ. ಕಿಟಕಿ ಇಲ್ಲ, ಬಾಗಿಲಿಲ್ಲ, ಸ್ಟೂಡೆಂಟ್ಗಳು ಕುಂದ್ರಕ್ಕೆ ಒಂದೇ ಸ್ಕೂಲ್ನಾಗ ಅಪೋಸಿಟ್ ಟೀಚರ್ಸ್ ಪಾಠ ಮಾಡ್ತಾರೆ. ಅದು ತೊಂದರೆ ಆಗ್ಲಕತ್ತದ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಫುಲ್ ಕಾಂಪೌಂಡ್ ಇಲ್ಲ ಇದಕ್ಕೆ. ಮತ್ತು ಇಲ್ಲೆಲ್ಲ ಲೋಕಲ್ ಜನನೂ ಸ್ವಲ್ಪ ಅದು ಇದು ಮಾಡಿ ಗಲೀಜು ಮಾಡ್ತಾರೆ ಹುಡುಗರು. ಆದ ಕಾರಣ ಗಿಡದ ಬುಡಕ್ಕೆ ಕುಂತು ಪಾಠ ಕೇಳೋಂಥ ಪರಿಸ್ಥಿತಿ ಆಗ್ಯದ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಇದಕ್ಕೆ ಈ ಕೆಲಸವನ್ನು ಬೇಗ ಮಾಡ್ಬೇಕಂತ ತಮ್ಮಲ್ಲಿ ನಾ ಟಿ ವಡಿ ಗ್ರಾಮ ವತಿಯಿಂದ ಕೇಳ್ಕೊಳ್ತೀನಿ. ನಮ್ಮ ಶಾಲೆಯಲ್ಲಿ ರೂಮ್ ವ್ಯವಸ್ಥೆ ಬೇಕ್ರಿ, ರೂಮ್ ವ್ಯವಸ್ಥೆ ರೀ. ಮಳೆ ಬಂದಾಗ ರೀ ರೂಮ್ಗಳು ಸೋರ್ತಾವ್ರಿ, ಮತ್ತು ಆ ಕಳಿಸಿದ ಹಾವು ಚೇಳುಗಳು ಬರ್ತಾವ್ರಿ. ಕಿಟಕಿ ಮತ್ತು ಬಾಕ್ಲಿಲ್ರಿ, ಮತ್ತು ಕುಂದ್ರ ಕ್ಲಾಸ್ ಇಲ್ರಿ. ಕ್ಲಾಸ್ ಎಲ್ಲ ಸಲ ಗಿಡದ ಮುಂದೆ ಕುಂದಿರ್ತೀವಿ. ಬಂದು ಫೋಟೋ ಹೊಡೆದ್ಗೇಸಿಂದ ತೋರಿಸ್ತಾರೆ. ತೆಲ್ ಕುಂದಿರ್ಬೇಕ್ರಿ, ನಾವು ಕುಡ್ದಗೇಸಿಂದ ಬಾಟಲ್ ಪೇಟಲ್ ಕಟ್ತಾರೆ, ನಾವೇ ಬಂದು ಆರಿಸ್ಬೇಕ್ರಿ. ಅದೊಂದು ವ್ಯವಸ್ಥೆ. ಮತ್ತು ಕಾಂಪೌಂಡ್ ವ್ಯವಸ್ಥೆ ಬೇಕ್ರಿ. ಒಂದೇ ಕ್ಲಾಸ್ನಲ್ಲಿ ಕುಂತು ಪಾಠ ಮಾಡೋಷ್ಟು ವ್ಯವಸ್ಥೆ ಆದ್ರೆ ನಮ್ಮ ಶಾಲೆಯಲ್ರಿ. ಇವೆಲ್ಲ ಪರಿಸ್ಥಿತಿಯನ್ನು ನಿರ್ವಹಿಸ್ಬೇಕ್ರಿ. ಸರ್ ಹೊಸ ಬಿಲ್ಡಿಂಗನ್ನು ಕಟ್ಟಿಸ್ಕೊಳ್ಬೇಕ್ರಿ. ನಮ್ಮ ಶಾಲೆಯಲ್ಲಿ ಕ್ಲಾಸ್ ರೂಮ್ ನಡೆಯಲು ಬಹಳ ಕಷ್ಟವಾಗುತ್ತಿದೆ. ನಮ್ಮ ಶಾಲೆಯ ಕಿಟಕಿ ಮತ್ತು ಬಾಗಿಲುಗಳೆಲ್ಲ ಮುರಿದಿವೆ. ನಾವು ರಜೆ ಕೊಟ್ಟಾಗ ನಮ್ಮ ಶಾಲೆಯ ಮುಂದೆ ಬೀರ್ ಬಾಟಲಿ ಅವೆಲ್ಲ ಬಿದ್ದಿರ್ತವೆ. ನಾವು ದಿನನಿತ್ಯ ಬಂದುಗೆಸಿಂದು ಅವನ್ನು ಕ್ಲೀನ್ ಮಾಡುತ್ತಿದ್ದೇವೆ. ನಾವು ಕ್ಲಾಸ್ ಕೇಳುವಾಗ ನಮ್ಮ ಟೀಚರ್ಸ್ ಅವರು ಹೇಳುವಾಗ ಜೀವ ಭಯದಿಂದ ಹೇಳುತ್ತಿದ್ದಾರೆ. ನಮ್ಮ ಕ್ಲಾಸ್ ರೂಮ್ ಸರಿ ಇಲ್ಲ, ನಾವು ಹೊರಗೆ ಬಂದು ಕುಂದಿರುತ್ತೇವೆ. ನಮಗೆ ಬಹಳಷ್ಟು ಕಷ್ಟವಾಗುತ್ತಿದೆ. ದಯವಿಟ್ಟು ನಮಗೆ ಕಟ್ಟಡವನ್ನು ಕಟ್ಟಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಯಾದಗಿರಿ ಅಂತಂದ್ರೆ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಅಂತ ಹೇಳಿ ಒಂದು ಹಣೆಪಟ್ಟಿಯನ್ನ ಇಟ್ಕೊಂಡ್ಬಿಟ್ಟಿದೆ. ಆದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತು ಏನ್ ಬೇಕು ಅಂತ. ಆದ್ರೆ ಅಧಿಕಾರಿ ವರ್ಗಕ್ಕೆ, ಜನಪ್ರತಿನಿಧಿಗಳಿಗೆ ಯಾಕೆ ಅರ್ಥ ಆಗ್ತಿಲ್ಲ, ಗೊತ್ತಾಗ್ತಿಲ್ಲ. ಶಿಕ್ಷಣ ಸಚಿವರು ತುರ್ತಾಗಿ ಈ ಕಡೆ ಗಮನ ಹರಿಸಬೇಕು ಅಂತ ಹೇಳ್ತಾ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್. ಈಗ ಎಷ್ಟು ದಿನಗಳಿಂದ ಈ ಸಮಸ್ಯೆಯನ್ನ ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇದ್ದಾರೆ? 400 ಜನ ಸ್ಟೂಡೆಂಟ್ಸ್ ಇದ್ದಾರೆ, ಪೋಷಕರಿಗೆ ಏನೆಲ್ಲ ಆರೋಪ ಮಾಡ್ತಾ ಇದ್ದಾರೆ? ನಿಜಕ್ಕೂ ಶರ್ಮಿತಾ, ಹೇಳ್ಬೇಕು ಅಂತಂದ್ರೆ ಏನು ಯಾದಗಿರಿ ಜಿಲ್ಲೆಯ ಟಿ ವಡಗೇರೆ ಒಂದು ಗ್ರಾಮದಲ್ಲಿ ಈ ಒಂದು ದುಸ್ಥಿತಿ. ಶಾಲೆ 7 ಕೊಠಡಿಗಳಿವೆ. ಇದರಲ್ಲಿ 3 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆ ತಲುಪಿದ್ದಾವೆ, ಯಾವಾಗ ಬೇಕಾದ್ರೂ ಬೀಳುವ ಹಂತದಲ್ಲಿದ್ದಾವೆ. ನಿಜಕ್ಕೂ ಈ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಬಡವರ ಮಕ್ಕಳು ಅಂದ್ರೆ ಇವರಿಗೆ ಹೇಗಾದ್ರೂ ಬರ್ತಾರೆ, ಹೇಗಾದ್ರೂ ಕಲಿತಾರೆ ಅಂತಕ್ಕಂತಹ ಮನೋಭಾವನೆ ಇವರಲ್ಲಿದೆಯಾ? ನಿಜಕ್ಕೂ ಯಾದಗಿರಿ ಜಿಲ್ಲೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಶೈಕ್ಷಣಿಕ ಮಟ್ಟ ಸಂಪೂರ್ಣವಾಗಿ ಕೆಳಮಟ್ಟದಲ್ಲಿದೆ. ಮೇಲ್ದರ್ಜೆಗೆ ತರಬೇಕಂತೇಳಿ ಈ ಸಾಕಷ್ಟು
ಕಲ್ಯಾಣ ಕರ್ನಾಟಕದ ಅನುದಾನ ಬರುತ್ತೆ. ಈ ಅನುದಾನವನ್ನು ಎಲ್ಲಿ ಹೋಗ್ತಾ ಇದೆ, ಏನ್ ಮಾಡ್ತಾ ಇದ್ದಾರೆ ಇವರು, ಶೈಕ್ಷಣಿಕವಾಗಿ ಉಪಯೋಗಿಸ್ಕೊಳ್ತಾ ಇಲ್ವಾ ಅಂತಕ್ಕಂಥದ್ದು ಸಾರ್ವಜನಿಕರ ಯಕ್ಷ ಪ್ರಶ್ನೆ ಆಗಿದೆ ಅಂತ ಹೇಳ್ಬೇಕಾಗುತ್ತೆ. ಮತ್ತೊಂದು ಕಡೆ ನೋಡಿದ್ರೆ ಈ ಮಕ್ಕಳಲ್ಲಿ ಕಲಿತಕ್ಕಂತ ಹುಮ್ಮಸ್ಸು ಸಾಕಷ್ಟು ಇದೆ. ಆದ್ರೆ ಪ್ರತಿನಿತ್ಯವೂ ಕೂಡ ಜೀವ ಭಯದಲ್ಲಿ ಇವರು ಶಾಲೆಗೆ ಬಂದು ಪಾಠವನ್ನು ಕೇಳತಕ್ಕಂತಹ ಒಂದು ಪರಿಸ್ಥಿತಿ ಇಲ್ಲಿ ಎದುರಾಗಿದೆ ಅಂತ ಹೇಳ್ಬೇಕಾಗುತ್ತೆ. ನಿಜಕ್ಕೂ ಈ ಒಂದು ಗ್ರಾಮದಲ್ಲಿ 400 ಮಕ್ಕಳ ದಾಖಲಾತಿ ಇದೆ ಅಂದ್ರೆ ಇದು ಸಣ್ಣ ಮಾತಲ್ಲ. ಯಾಕೆಂತಂದ್ರೆ ಕೆಲವು ಶಾಲೆಗಳಲ್ಲಿ ದಾಖಲಾತಿ ಇಲ್ಲದೆ ಶಾಲೆಗಳು ಮುಚ್ಚುವಂತ ಸಂಭವ ಇರುತ್ತೆ. ಆದ್ರೆ ಇಲ್ಲಿ ದಾಖಲಾತಿ ಇದೆ, ಆದ್ರೆ ಇಲ್ಲಿ ಸುಸಜ್ಜಿತವಾದ ಕೋಠಡಿಗಳಿಲ್ಲದೆ ಮಕ್ಕಳಿಗೆ ಇನ್ನೂ ಸಾಕಷ್ಟು ಮಕ್ಕಳು ಬರ್ತಾರೆ. ಆದ್ರೆ ಪಾಲಕರು ಹಿಂದೇಟಾಗ್ತಾ ಇದ್ರೆ ಮಕ್ಕಳಿಗೆ ಶಾಲೆ ಕಳ್ಸಕ್ಕೆ ಅಂತ ಹೇಳ್ಬೇಕಾಗುತ್ತೆ. ಶರ್ಮಿತಾ, ಪ್ರಾಬ್ಲಮ್ಸ್ ಬಗ್ಗೆ ನಾವು ತೋರಿಸಿದೀವಿ, ಏನ್ ಮೂಲಭೂತ ಸೌಕರ್ಯ ಬೇಕು ಅಂತ ವಿದ್ಯಾರ್ಥಿಗಳ ಬಾಯಿಂದನೇ ಕೇಳಿಸಿದೀವಿ. ಸಂಬಂಧಪಟ್ಟವ್ರು ಎಚ್ಚೆತ್ಕೊಳ್ಬೇಕು, ಎಚ್ಚೆತ್ಕೊಳ್ಳೋ ತನಕ ನಾವು ಬಿಡಲ್ಲ, ಫಾಲೋ ಅಪ್ ಮಾಡೋಣ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಗಣೇಶ್.